ನೋಡಪ್ಪ, ಇವತ್ತು ಧರ್ಮಸ್ಥಳದಲ್ಲಿ ಜನನೇ ಇಲ್ಲ. ಇದು ಬೆಳಗ್ಗೆ ಹೊತ್ತು ಒಳ್ಳೆ ಮಳೆ, ನೇತ್ರಾವತಿ ಫುಲ್ಲು ತುಂಬಿಕೊಂಡಿದೆ. ಒಳ್ಳೆ ಸ್ನಾನ. ಇನ್ನು ಅಪ್ಪಂದು ಒಂದು ದರ್ಶನ ಆಗಿದ್ರೆ ಇಲ್ಲಿಗೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ. ಧರ್ಮಸ್ಥಳದಲ್ಲಿ ತುಂಬ ಖಾಲಿ ಇದೆ, ಜನಗಳು ಬರ್ಬೋದಪ್ಪ, ಆರಾಮ ದರ್ಶನ ಆಗುತ್ತೆ. ಪ್ರಸಾದ ತೋಕನ್ ಯಾಕನ ಕಾಲು ಚಿಕ್ಕಿ ಅರ್ಜೆಂಟನ ಪ್ರಸಾದ ಕೊಟ್ಟಾರ. ಈ ಸ್ವಾಮಿಗೆ ಬೇಗ ಅರ್ಜೆಂಟಾಗೆಲ್ಲ ಹೋಗ್ಬೇಕೇನ. ಇರ್ಕೊಳ್ಳಿ ಅಂತ ತಗೊಂತೀನಿ ನೀರು. ನೀನು ಎಷ್ಟು ಸಿಕ್ಕೊಂತ ಇದ್ದೀನಿ? 250 ರೂಪಾಯಿ. ಬೈಕಡ ಇದು ಇರ್ಕೊ, ಹೇಳ್ತೀನಿ ನಿಂಚ. ಹಾಂ, ಎಷ್ಟು ಇಸ್ಕೊಬೇಕು ಹೇಳ, ನಾನು ಇಸ್ಕೊಡ್ತೀನಿ. 150 ರೂಪಾಯಿದು 3 ಇರ್ಕೊಯ್ದು. ಹಾಂ, 150 ರೂಪಾಯಿದು 3 ಎಲ್ಲ ಎಷ್ಟೈತೆ? 300 ಆಯ್ತಾ? 300 ಇದೆ. ಮೂರು ಹೋಗಿ ಬೇಗ. ಕೊಟ್ಟಿದ್ದೀನಿ ಬಾರ, ಅದು ಇಟ್ಕೊಳ್ಳೋ ಕಾಸು. ಅದು ಎತ್ತಿಟ್ಕೊ, ಎತ್ತಿಟ್ಕೊ ಇಟ್ಟು. ಧರ್ಮಸ್ಥಳ ಇದ್ರ ಥರ ಆಗೋಯ್ತು. ನಾವು ತಿರುಪತಿ ಆದಂಗೆ ಆಗೋಯ್ತಿದ್ದು. ಆಗಿಪ್ಪ ಸ್ವಾಮಿ, ಬರೀ ಆಂಧ್ರ ಒಂದೇ ಇರ್ಬೇಕಾ? ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಇರ್ಬಾರ್ವಾ? ಇನ್ನು ಮುಂದೆ ಭಕ್ತಾದಿಗಳು ಬರ್ತಾರೆ ಅಷ್ಟು, ಅದಕ್ಕೆ ಇವಾಗ ಎಲ್ಲ ಲಿರಿ ಮಾಡ್ಕೊತಾರದು. ತಿರುಪತಿ ನೋಡಿದ್ರೆ ಸಾಕ, ಅದು ಆಂಧ್ರ, ಇದು ಕರ್ನಾಟಕ, ಆದರೂ ಪವರ್ ಇರೋದಿದೆ. ನೋಡಪ್ಪ, ಜನ ಮಾಡಿದ್ದಾರೆ. ಜನ ಜಾಸ್ತಿ ಆದರೆ ಕೂತ್ಕೊಂಡು ಹೋಗ್ಬೋದಂತೆ. ಅಂತ ದರ್ಶನ ಮಾಡೋಕ್ಕೆ ಎಲ್ಲ ಅನುಕೂಲನೂ ಮಾಡ್ತಾಯಿದ್ದಾರೆ.
ರೂಪಾಯಿ ಪ್ರಸಾದ. Inside the hall, a very special visitor has stopped by. Dharmakari Virendra Hegde, the man is not just an administrative head of Namasawi, but is considered by many to be the best representative of Indian nationality. ಮೊದಲು ನೇರವಾಗಿತ್ತು 2 ರೌಂಡು 3 ರೌಂಡ್ ಇತ್ತು, ಈಗ 10 ರೌಂಡ್ ಇದೆ. 10 ರೌಂಡು ತುಂಬ ದೊಡ್ಡ ಕಟ್ಟಿದ್ದಾರೆ. 10 ರೌಂಡು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಯಾವ ಬಿಸಿಲು ಬರಲ್ಲ, ಯಾವ ಮಳೆಯಲ್ಲೂ ನೆನೆಯಂಗಿಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸ್ವಚ್ಛವಾಗಿ ಮಾಡಿದ್ದಾರೆ. ಎಲ್ಲ ತೈಸ್ಕಲ್ಲೇ, ಕೆಳಗಡೆ ಫ್ಲೋರಿಂಗಿಂದ ಹಿಡಿದು ಗೋಡೆಗಂತ ಹಿಡಿದು ಮೇಲೆ ಟಾಪ್ಕಂತ ಹಿಡಿದು ಎಲ್ಲ ಕಡೆಯೂ ತೈಸ್ಕಲ್ಲು ಹಾಕಿದ್ದಾರೆ. ಹಾಂ ಏನಾ? ಪ್ರಸಾದ್ ಕಿಟಿ ಹಾಂ ಹಾಂ ಇದು ಕಷ. ಚೆನ್ನಾಗಿ ಮಾಡೋರಲ್ಲ ಗುರು. ಫುಲ್ಲು ಎಲ್ಲ ಮೊದಲು ಇದ್ದಿಲ್ಲ ಇವೆಲ್ಲ. ಇದು ಇವಾಗ ಎಲ್ಲ ಕತ್ತಿರೋದು ಫುಲ್ಲು ಎಲ್ಲ ಫುಲ್ಲು ತೈಸ್ಕಲ್ಲು. ಎಲ್ಲ ಹೊಸ್ದಾಗಿ ಲೈಟಿಂಗ್ ಮಾಡಿದ್ದಾರೆ. ಎಲ್ಲ ಫುಲ್ ತೈಸ್ಕಲ್ಲು. ಇದು ತೈಸ್ಕಲ್ಲು. ಮೇಲ್ಗಡೆ ಬಿಸಿಲಲ್ಲಿ ನೆನೆಯೋಂಗಿಲ್ಲ, ಮಳೆ ಬಂದರೆ ನೆನೆಯೋಂಗಿಲ್ಲ. ಎಲ್ಲ ಅನುಕೂಲನೂ ಮಾಡಿದ್ದಾರೆ. ಆಮೇಲೆ ಸೆಕೆ ಬಂದರೆ ನೋಡಿ ಫ್ಯಾನ್ಗಳು ಹಾಕಿದ್ದಾರೆ. ಏಕ ಫ್ಯಾನ್ಗಳು ಹಾಕಿದ್ದಾರೆ. ಇದು ವಿಚಿ ಕ್ಯಾಮ್ರಾ, ಆಮೇಲೆ ಸ್ಪೀಕರು ಎಲ್ಲ ಹಾಕಿದ್ದಾರೆ ನೋಡಿ. ಲಕ್ಷ ಜನ ಬಂದ್ರೂ ಇಂಕೊನಷ್ಟು ಜಾಗ ಮಾಡಿದ್ದಾರೆ. ದೊಡ್ಡದಾಗಿ ಹೆಬ್ಕತ್ತಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಇದು ನೋಡಿದ್ರೆ ತಿರುಪತಿ ನೋಡ್ದಂಗೆ ಆಯ್ತದೆ. ತಿರುಪತಿಲಿ ಯಾವ ಥರ ನಾವು ರೂಮಿಂದ ಕೂರಾಗಿ ಬರ್ತೀವಿ ನೋಡಿ, ಇದೆಲ್ಲ ರೂಮ್ಗಳು. ಇವೆಲ್ಲ ರೂಮು ತಿರುಪತಿಲಿ ರೂಮ್ ಹೆಂಗೆ ಮಾಡಿದ್ದಾರೋ ಇಲ್ಲಿ ಧರ್ಮಸ್ಥಳದಲ್ಲೂ ಅದೇ ರೂಮ್ ಮಾಡಿದ್ದಾರೆ. ಜನ ಜಾಸ್ತಿ ಆದರೆ ರೂಮ್ಗಳಲ್ಲಿ ಕೂರಾಕ್ತಾರಂತೆ ನೋಡಿ. ಇದೆಲ್ಲ ರೂಮ್ ಬಾಕ್ಲು, ಇವೆಲ್ಲ ರೂಮ್ ಬಾಕ್ಲು. ಇಲ್ಲಿ ಒಳಗಡೆ ರೂಮ್ಗಳು, ಇವೆಲ್ಲ ರೂಮು. ಈ ಮಾಮೂಲಿ ನಾವು ತಿರುಪತಿಲಿ ಕೂಡ ಹಾಕ್ತಾರಲ್ಲ ಆ ಥರ ಎದುರಿದು ರೂಮ್ ಬಾಕ್ಲು. ಒಳಗಡೆ ರೂಮು ಏನು ಕಾಣೋದಿಲ್ಲ, ಒಳಗಡೆ ಸ್ವಚ್ಛವಾಗಿ ಮಾಡಿದ್ದಾರೆ. ನೋಡಿ ಇವಾಗ ಇಷ್ಟೊತ್ತು ಗಂಟ ನಾವು ಬಂದಿತ್ತು ಹೊಸ ಬಿಲ್ಡಿಂಗು. ಇವಾಗ ಇಷ್ಟೊತ್ತು ಬಂದು ಇದು ಹೊಸ ಬಿಲ್ಡಿಂಗು. ಅದು ಹಳೆಯ ರೂಟು, ಹಳೆಯ ರೂಟು, ಅದು ಹಳೆಯ ರೂಟು ನೋಡಿ. ನಾವು ಮೊದಲು ಹಂಗಿಂದ ಬರ್ತಾ ಇದ್ವಿ, ಇವಾಗ ಹಿಂಗಿಂದ ಹೋಯ್ತೀವಿ. ಇದು ಹಿಂದೆಗಳಿರುತ್ತಲ್ಲ ಇಷ್ಟೊಂತ ನೋಡ್ರಲ್ಲ, ಅದೆಲ್ಲ ರೂಮ್ಗಳು. ಇಲ್ಲೂ ಜನ ಜಾಸ್ತಿ ಆದರೆ ರೂಮ್ ಬಾಕ್ಲಾಗ್ತಾರೆ ಬರೋ ಸೇಮ್ ಇದು ರೂಮ್. ಅದೆಲ್ಲ ರೂಮ್ಗಳು ಹೆಂಗಾಯ್ತಾ ತಿರುಪತಿಲಿ ಹಂಗೆ ಮಾಡ್ತಾರೆ. ತಿರುಪತಿಲಿ ಹೆಂಗಾಯ್ತಾ ಹಂಗೆ ಸೇಮ್. ಹತ್ತು ರೂಮ್ ಇದೆ, 10 ರೂಮ್ ಇದೆ. ಹಾಂ ಇನ್ನೂರು
ಎಷ್ಟು ತೆಗೀತು ಇದಕ್ಕೆ? 200 200 ಒಬ್ಬರಿಗೆ. ಒಬ್ಬರಿಗೆ 200 ರೂಪಾಯಿ ತೆಗೀತು. ತಿರುಪತಿಲಿ ನೋಡ್ರೆ 3,000 4,000 ಅಂತ. ಇದು ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಏನು ಜಾಸ್ತಿ ಧರ್ಮದ ತಕ್ಷಣ ಈ ಕರೆದು ತೆಗಿದ ತಕ್ಷಣ ಇದು ಕೊರೂರು, ಇದು ಶ್ರೀಮಂತರ, ಇದು ಇಂಡಿಯಾ, ಇದು ಪಾಕಿಸ್ತಾನ್. ನೋಡು ಹೆಂಗೈತಿ. ಅವತ್ತು ಹಿಂದಿನ ದಿವಸ ಎಲೆಕ್ಟ್ರಿಷಿಯನ್ ಬಂದೋಗಿಲ್ಲ ಮನೆಗೆ, ಅವನಿಗೆ ಹತ್ತಿದ್ದಲ್ಲ ನಾನೇ ಬಂದೆ ನಮ್ಮನೆಲ್ಲ ಅದೇ ಥರ ಇತ್ತಲ್ಲ, ಕಲರ್ ಶೇಪ್ ಆಗಿದೆ. ಸುಮ್ಮನೆ ಆಗ್ತಿ ಸುತ್ತ ಬೈತಾರೆ ಕಣ, ಬಿಡ್ತಾರೆ ಇಲ್ಲಿಂದ ಈ ಕಡೆ ಬಿಡಲ್ಲ. ಏನೊಂದು ದೇವಸ್ಥಾನ ಇಲ್ಲಿ ಒಳಗಡೆ ಹೋದರೆ ಚಾಮರಾಜಪೇಟೆ.